ಬಿಬಿಎಂಪಿಯ ಕಸದ ಲಾರಿಯಲ್ಲಿ ಶವವನ್ನ ಇಟ್ಟು ಪರಾರಿಯಾದಂತಹ ಪ್ರಕರಣವನ್ನ ಈಗ ಪೊಲೀಸರು ಭೇದಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕಸದ ಲಾರಿಯಲ್ಲಿ ಮಹಿಳೆಯ ಶವ ಪತ್ತೆಯಾಗಿತ್ತಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯನ್ನ ಕೊಲೆ ಮಾಡಿದಂತಹ ಆರೋಪಿಯನ್ನ ಬಂಧಿಸಿದ್ದಾರೆ ಪೊಲೀಸರು. ಅಸ್ಸಾಂ ಮೂಲದ ತಮ್ಸುದ್ದೀನ್ ಬಂಧಿತ ಆರೋಪಿ ಅಂತ ಹೇಳಿ ಗುರುತಿಸಲಾಗಿದೆ. ಪುಷ್ಪಾ ಜೊತೆಗೆ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ಇದ್ದ ಈತ ಕಸದ ಲಾರಿಯಲ್ಲಿ ಮಹಿಳೆಯ ಶವಪತ್ತೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಮಹಿಳೆಯನ್ನ ಕೊಲೆ ಮಾಡಿದಂತಹ ಆರೋಪಿಯನ್ನ ಬಂಧಿಸಿದ್ದಾರೆ. ಅಸ್ಸಾಂ ಮೂಲದ ತಮ್ಸುದ್ದೀನನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿರುವಂಥದ್ದು. ಪುಷ್ಪಾ ಜೊತೆಗೆ ಈತ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಈ ಸಂದರ್ಭದಲ್ಲಿ ಇಬ್ಬರ ನಡುವೆ ಗಲಾಟೆಯಾಗಿದೆ. ಈ ಗಲಾಟೆ ಕೊಲೆ ಮಾಡುವ ಹಂತಕ್ಕೆ ಹೋಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ತದನಂತರ ಪುಷ್ಪಾಳ ಶವವನ್ನ ಚೀಲದಲ್ಲಿ ತುಂಬಿ ಅದನ್ನು ಯಾರಿಗೂ ಗೊತ್ತಾಗದೇ ಇರುವ ರೀತಿಯಲ್ಲಿ ರಾತ್ರೋರಾತ್ರಿ ಕಸದ ಲಾರಿಯ ಬಳಿ ತಂದಿಟ್ಟು ಹೋಗಿದ್ದ. ರಾತ್ರಿ ಕಸವನ್ನು ಸುರಿಲಿಕ್ಕೆ ಬಂದಂತಹ ವ್ಯಕ್ತಿಯೊಬ್ಬರು ಆ ಚೀಲದಲ್ಲಿದ್ದಂತಹ ಮಹಿಳೆಯ ಶವವನ್ನು ನೋಡಿ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ರು. ಪೊಲೀಸರು ಬಂದು ತನಿಖೆಯನ್ನೆಲ್ಲ ನಡೆಸಿದ್ರು, CCTV ಫುಟೇಜ್ನೆಲ್ಲ ಜಾಲಾಡಿದ್ರು. ಈಗ ಅಸ್ಸಾಂ ಮೂಲದ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇಬ್ಬರೂ ಕೂಡ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿದ್ರು. ಕೊಲೆಯಾದಂತಹ ಪುಷ್ಪಾ ಹಾಗೂ ತಮ್ಸುದ್ದೀನ್ ನಡುವೆ ಭಿನ್ನಾಭಿಪ್ರಾಯ ಮೂಡಿತ್ತಂತೆ. ಭಿನ್ನಾಭಿಪ್ರಾಯದಿಂದಲೇ ಕೊಲೆಯಾಗಿರೋದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. FIR ಆದ 20 ಗಂಟೆಯಲ್ಲಿ ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ತಂಡದಿಂದ ಹಂತಕನ ಹೆಡೆಮುರಿ ಕಟ್ಟುವಂತಹ ಕೆಲಸ ಆಗಿದೆ. CCTV ಫುಟೇಜ್ ಅನ್ನು ಆಧರಿಸಿ ಈ ಹಂತಕನನ್ನ ಲಾಕ್ ಮಾಡಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆ ರಾತ್ರಿ 1:40 ವಿಷಯ ಗೊತ್ತಾಗಿತ್ತು. ವಿಷಯ ಗೊತ್ತಾಗ್ತಾ ಇದ್ದ ಹಾಗೇನೆ ಸ್ಪಾಟ್ಗೆ ಪೊಲೀಸರು ಬಂದಿದ್ರು. FIR ದಾಖಲಿಸಿಕೊಂಡ 20 ಗಂಟೆಯಲ್ಲಿ ಈ ಪುಷ್ಪಾ ಎಂಬಂತಹ ಮಹಿಳೆಯನ್ನ ಹತ್ಯೆ ಮಾಡಿದಂತಹ ಹಂತಕನನ್ನ, ಅಸ್ಸಾಂ ಮೂಲದ ವ್ಯಕ್ತಿಯನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಾಗೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ಇಡೀ ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ, FIR ದಾಖಲಾದ 20 ಗಂಟೆಯಲ್ಲಿ ಈ ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದಾರೆ. ಹೇಗಿತ್ತು ಪೊಲೀಸರ ಇನ್ವೆಸ್ಟಿಗೇಷನ್? ಈ ಹಂತಕ ಲಾಕ್ ಆಗಿದ್ದು ಹೇಗೆ ಅಂತ ಹೇಳಿ. ಬೆಂಗಳೂರಿನ CK ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತ ಒಂದು ಜಾಗದಲ್ಲಿ ಕಸದ ಲಾರಿಯಲ್ಲಿ ನಿಲ್ಸಿದ್ರು. ಆ ಕಸದ ಲಾರಿಯಲ್ಲಿ ಮಹಿಳೆಯೊಬ್ಬರನ್ನ ಕೊಲೆ ಮಾಡಿ ಮೂಟೆ ಕಟ್ಟಿ ಎಷ್ಟು ಹೋಗಿದ್ರು. ಅಪರಿಚಿತ ಮಹಿಳೆ ಯಾರು ಅನ್ನುವಂಥದ್ದನ್ನ ಪತ್ತೆ ಹಚ್ಚುವ ಕೆಲಸವನ್ನ ಆರಂಭದಲ್ಲಿ CK ಅಚ್ಚುಕಟ್ಟು ಪೊಲೀಸ್ ಠಾಣಾ ಪೊಲೀಸರು ಮಾಡ್ತಾರೆ. ಯಾರು ಅನ್ನೋದನ್ನ ಮಾಹಿತಿ ಪಡೆದ ಬಳಿಕ ಆಕೆ ಹುಳಿಮಾವು ವ್ಯಾಪ್ತಿಯಲ್ಲಿ ವಾಸವಾಗಿರುವಂತ ಆಶಾ ಅಲಿಯಾಸ್ ಪುಷ್ಪಾ ಅನ್ನುವಂತ ಮಾಹಿತಿ ಸಿಗತ್ತೆ. ಆ ಮಾಹಿತಿ ಆಧಾರದ ಮೇಲೆ ಪೊಲೀಸರು ಕಾರ್ಯಾಚರಣೆಯನ್ನ ಮಾಡಿ FIR ಆದ 20 ಗಂಟೆ ಒಳಗಾಗಿ ಹಂತಕನನ್ನ ಈಗ ಬಂಧಿಸುವಲ್ಲಿ ಯಶಸ್ವಿಯಾಗಿರುವಂತದ್ದು. ಅಸ್ಸಾಂ ಮೂಲದ ತಮ್ಸುದ್ದೀನ್ ಅನ್ನುವಂತ ವ್ಯಕ್ತಿಯನ್ನ ಬಂಧಿಸಿರುವಂತಹ CK ಅಚ್ಚುಕಟ್ಟು ಪೊಲೀಸರು ಈಗ ತನಿಖೆಯನ್ನ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿಗಳು ಗೊತ್ತಾಗ್ತಿರುವಂತದ್ದು. ಬಹಳ ಪ್ರಮುಖವಾಗಿ ತಮ್ಸುದ್ದೀನ್ ಮತ್ತೆ ಕೊಲೆಯಾಗಿರುವಂತ ಮಹಿಳೆ ಪುಷ್ಪಾ ಏನಿದ್ದಾರೆ, ಇಬ್ರು ಕೂಡ ಲಿವಿಂಗ್ ರಿಲೇಶನ್ ನಲ್ಲಿ ಇದ್ರು ಅನ್ನುವಂತ ಮಾಹಿತಿ ಪ್ರಾಥಮಿಕ ತನಿಖೆ ವೇಳೆ ಗೊತ್ತಾಗಿದ್ದು, ಸದ್ಯ ಹಂತಕನನ್ನ ಬಂಧಿಸಿರುವಂತಹ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ತಂಡ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ್ದಾರೆ ಅನ್ನುವಂತ ಮಾಹಿತಿಗಳು ಗೊತ್ತಾಗ್ತಿರುವಂತದ್ದು. ಬಹಳ ಪ್ರಮುಖವಾಗಿ ಹಂತಕ ಆ ಬಾಡಿಯನ್ನ ಎಸೆದು ಹೋಗಿದ್ದಂತ CCTV ಫುಟೇಜ್ ಆಧಾರದ ಮೇಲೆ ಆರೋಪಿಯನ್ನ ಬಂಧಿಸಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಪ್ರಾಥಮಿಕವಾಗಿ ಗೊತ್ತಾಗ್ತಿರುವಂತದ್ದು. ಪ್ರೇಮ್, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.